ನಮಸ್ಕಾರ ಸ್ನೇಹಿತರೆ, ಜ್ಯೋತಿರ್ಭವಿಷ್ಯ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದಿನ ಒಂದು ವಿಡಿಯೋದಲ್ಲಿ ನಾವು ತುಲಾರಾಶಿಯವರ ಬಗ್ಗೆ ಮಾಹಿತಿಯನ್ನು ನೋಡೋಣ. ಈ ರಾಶಿ ಎಂದರೆ ತಕ್ಕಡಿಯ ಸಂಕೇತ. ಜಗತ್ತನ್ನೇ ಬ್ಯಾಲೆನ್ಸ್ ಮಾಡುವ ತಾಕತ್ತು ನಿಮಗಿದೆ. ಆದರೆ ನಿಮ್ಮದೇ ಜೀವನದ ತಕ್ಕಡಿ ಏರುಪೇರಾದಾಗ ಬೆಂಗಲಾಗಿ ಕೂರುವರು. ಕಣ್ಣೀರು ಒರೆಸಿಕೊಂಡು ಜಗತ್ತಿನ ಮುಂದೆ ನಗುಮುಖ ಹೊತ್ತು ನಡೆಯುವ ಅಪ್ರತಿಮ ಕಲಾವಿದರು ನೀವು. ಆದರೆ ಸ್ನೇಹಿತರ, ಜನವರಿ ತಿಂಗಳು ಕೇವಲ ಕ್ಯಾಲೆಂಡರ್ ಬದಲಾವಣೆಯಲ್ಲ, ಇದು ನಿಮ್ಮ ಹಣೆಬರಹವನ್ನೇ ಬದಲಾಯಿಸುವ ಒಂದು ಮಹಾ ಸಂಕ್ರಮಣ. 2026ನೇ ಇಸವಿಯ ಈ ಮೊದಲ ತಿಂಗಳು ತುಲಾರಾಶಿಯವರ ಪಾಲಿಗೆ ಒಂದು ಹೊಸ ಯುದ್ಧ ಮತ್ತು ಹೊಸ ಗೆಲುವಿನ ಮುನ್ಸೂಚನೆಯಾಗಿದೆ. ನೀವು ಅಂದುಕೊಂಡಿದ್ದೇ ಒಂದು, ಆಗುತ್ತಿರುವುದೇ ಇನ್ನೊಂದು ಎನ್ನುವ ಗೊಂದಲದಲ್ಲಿದ್ದೀರಾ. ಚಿಂತೆ ಬೇಡ. ಈ ಜನವರಿಯ ಗ್ರಹಗಳು ನಿಮಗೆ ಎಂತಹ ಯೋಗಗಳನ್ನು ನೀಡಲಿವೆ ಎಂದರೆ, ಇಲ್ಲಿಯವರೆಗೂ ನಿಮ್ಮನ್ನು ಮೂಲೆ ಗುಂಪು ಮಾಡಿದವರ ಎದುರು ಸಲಾಂ ಹೊಡೆದು ನಿಲ್ಲಲಿದ್ದೀರಾ. ಆದರೆ ಎಚ್ಚರ, ದೀಪದ ಕೆಳಗೆ ಕತ್ತಲು ಎಂಬಂತೆ ನಿಮ್ಮ ಗೆಲುವಿನ ಜೊತೆಯಲ್ಲೇ ಒಂದು ಭಯಾನಕ ಸತ್ಯ ಕೂಡ ಅಡಗಿದೆ. ಈ ಜನವರಿಯಲ್ಲಿ ನಿಮಗೆ ಸಿಗುವ ಆ ಅದೃಷ್ಟ ಯಾವುದಾದರೂ ಎದುರಾಗುವ ಸವಾಲುಗಳು ಏನು ಅಂತ ನೋಡಿಕೊಂಡು ಬರೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ನಮ್ಮ ಜ್ಯೋತಿರ್ಭವಿಷ್ಯ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ. ಜೊತೆಗೆ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಆಂಜನೇಯ ನಮಃ ಎಂದು ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಸ್ನೇಹಿತರು ಅಥವಾ ಬಂಧುಗಳು ಯಾರಾದರೂ ತುಲಾರಾಶಿಯವರಾಗಿದ್ದರೆ ಅವರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ನಿಮ್ಮ ಜೀವನ ಬದಲಾಯಿಸುವ ಆ ಭವಿಷ್ಯವನ್ನು ತಿಳಿಯೋಣ. ಸ್ನೇಹಿತರೆ, ಮೊದಲಿಗೆ ನಿಮ್ಮ ಮೂಲಭೂತ ಗುಣಗಳನ್ನು ಅರ್ಥ ಮಾಡಿಕೊಳ್ಳೋಣ. ತುಲಾರಾಶಿ ವಾಯುತತ್ವದ ರಾಶಿ. ನೀವು ಗಾಳಿಯಂತೆ ಒಂದೆಡೆ ನಿಲ್ಲದ ಮನಸ್ಸನ್ನು ಉಳ್ಳವರು. ನೀವು ನ್ಯಾಯಪ್ರಿಯರು. ಯಾವುದೇ ತಪ್ಪು ಕಂಡರೂ ನೇರವಾಗಿ ಹೇಳುತ್ತೀರಿ. ಇದೇ ನಿಮ್ಮ ಶಕ್ತಿ ಮತ್ತು ಇದೇ ನಿಮ್ಮ ದೌರ್ಬಲ್ಯವೂ ಕೂಡ. ಜನವರಿ ತಿಂಗಳಲ್ಲಿ ನಿಮ್ಮ ಈ ಗುಣವೇ ನಿಮಗೆ ವರದಾನವಾಗಲಿದೆ ಮತ್ತು ಶಾಪವೂ ಕೂಡ ಆಗಲಿದೆ. ನೀವು ಬೇರೆಯವರ ಕಷ್ಟಕ್ಕೆ ಬೇಗ ಮರುಗುತ್ತೀರಿ, ಆದರೆ ನಿಮ್ಮ ಕಷ್ಟವನ್ನು ಕೇಳುವವರೇ ಇಲ್ಲದಂತಾಗಿದೆ. ಅತಿಯಾದ ಆತ್ಮವಿಶ್ವಾಸ ಮತ್ತು ನಿರ್ಧಾರ ತೆಗೆದುಕೊಳ್ಳಲು ಮಾಡುವ ವಿಳಂಬ, ಇವೆರಡು ನಿಮ್ಮ ಅಸಹಜ ಗುಣಗಳು. ಈ ಜನವರಿ ತಿಂಗಳಲ್ಲಿ ಎಷ್ಟೋ ಬಾರಿ ನಿಮಗೆ ಕೈಗೆ ಬಂದ ತುತ್ತು ಬಾಯಿಗೆ ಬಾರದಂತೆ ಆಗಬಹುದು. ಅದಕ್ಕೆ ಕಾರಣ ನಿಮ್ಮ ಈ ತೀರ್ಮಾನಗಳು. ಆದ್ದರಿಂದ ಈ ತಿಂಗಳು ನೀವು ಕಲಿಯಬೇಕಾದ ಮೊದಲ ಪಾಠ ನಿಮ್ಮ ತೀವ್ರ ನಿರ್ಧಾರ. ಗ್ರಹಗಳ ಸ್ಥಿತಿಯನ್ನು ನೋಡುವುದಾದರೆ, ಈ ತಿಂಗಳು ನಿಮ್ಮ ರಾಶ್ಯಾಧಿಪತಿ ಶುಕ್ರ ಮತ್ತು ಭಾಗ್ಯಕಾರಕ ಬುಧ ಇಬ್ಬರು ನಿಮಗೆ ಮಿಶ್ರ ಫಲವನ್ನು ನೀಡಲಿದ್ದಾರೆ. ಆದರೆ ಶ್ರಮದಾತ ಶನಿ ಮಹಾತ್ಮನು ನಿಮ್ಮನ್ನು ಪರೀಕ್ಷೆಗೆ ಒಡ್ಡಲಿದ್ದಾನೆ. ಜನವರಿಯಲ್ಲಿ ರವಿಯ ಸಂಚಾರ ಮತ್ತು ಕುಜ ಅಥವಾ ಮಂಗಳನ ದೃಷ್ಟಿ ನಿಮ್ಮ ಮೇಲೆ ಪ್ರಭಾವ ಬೀರಲಿದ್ದು, ಇದು ನಿಮ್ಮ ಕೋಪವನ್ನು ಹೆಚ್ಚಿಸಬಹುದು. ಆದರೆ ನೆನಪಿನಲ್ಲಿಡಿ, ತುಲಾರಾಶಿಯವರಿಗೆ ಶನಿ ಎಂದರೆ ಭಯವಿರುವುದಿಲ್ಲ. ಶನಿ ನಿಮ್ಮ ಪಾಲಿನ ಮಿತ್ರ. ಕಷ್ಟ ಕೊಡುತ್ತಾನೆ, ಆದರೆ ಕೈ ಬಿಡುವುದಿಲ್ಲ. ಈಗ ನಿಮ್ಮ ವೃತ್ತಿ ಜೀವನದ ಬಗ್ಗೆ ವಾಸ್ತವಿಕವಾಗಿ ನೋಡೋಣ. ಜನವರಿ ತಿಂಗಳಲ್ಲಿ ಉದ್ಯೋಗದಲ್ಲಿರುವ ತುಲಾರಾಶಿಯವರಿಗೆ ಒತ್ತಡವಿದ್ದರೂ ಒಂದು ಅದ್ಭುತವಾದ ಬದಲಾವಣೆ ಕಾದಿದೆ. ಯಾರೆಲ್ಲ IT ಅಥವಾ ಸಾಫ್ಟ್ವೇರ್ ಕ್ಷೇತ್ರದಲ್ಲಿ ಕೆಲಸವನ್ನು ನಿರ್ವಹಿಸುತ್ತಿದ್ದೀರೋ, ನಿಮಗೆ ಈ ತಿಂಗಳು ಹೊಸ ಪ್ರಾಜೆಕ್ಟ್ಗಳ ಜವಾಬ್ದಾರಿಯನ್ನು ಕೊಡಲಿದ್ದಾರೆ. ಆದರೆ ಇಲ್ಲಿ ಒಂದು ಎಚ್ಚರಿಕೆ ಇದೆ. ನಿಮ್ಮ ಸಹೋದ್ಯೋಗಿಗಳೇ ನಿಮ್ಮ ಏಳಿಗೆಯನ್ನು ಹೊಟ್ಟೆಕಿಚ್ಚು ಪಡಬಹುದು. ಇದೇ ಆಫೀಸ್ ರಾಜಕೀಯದಿಂದ ನೀವು ಎಷ್ಟು ದೂರ ಇರುತ್ತೀರೋ ಅಷ್ಟು ಒಳ್ಳೆಯದು. ನಿಮ್ಮ ಕೆಲಸವಷ್ಟೇ ನಿಮ್ಮ ಗುರಿಯಾಗಿರಲಿ. ಇನ್ನು ಸರಕಾರಿ ಕೆಲಸಕ್ಕಾಗಿ ಪ್ರಯತ್ನ ಪಡುತ್ತಿರುವವರಿಗೆ ಈ ಜನವರಿಯ ತಿಂಗಳಲ್ಲಿ ಆಶಾ ಕಿರಣ ಅಂತ ಹೇಳ್ಬೋದು. ಗ್ರಹಗಳ ಬಲದಿಂದಾಗಿ ಸರಕಾರಿ ನೌಕರರಿಗೆ ಸಂಬಂಧಿಸಿದ ಪರೀಕ್ಷೆಗಳಲ್ಲಿ ಅಥವಾ ಸಂದರ್ಶನಗಳಲ್ಲಿ ನೀವು ಉತ್ತೀರ್ಣವಾದ ಯಶಸ್ಸನ್ನು ಕಾಣುವ ಯೋಗವಿದೆ. ಅದಕ್ಕೆ ನೀವು ಕಠಿಣ ಪರಿಶ್ರಮ ಮತ್ತು ಏಕಾಗ್ರತೆಯನ್ನು ಕಾಪಾಡಿಕೊಳ್ಳಬೇಕು. ನಿಮ್ಮ ಅಸಹಜ ಗುಣವಾದ ಸೋಮಾರಿತನವನ್ನು ಬದಿಗಿಟ್ಟರೆ ಇದೆಲ್ಲವೂ ಸಾಧ್ಯ.
ಮತ್ತು ಕೆಲಸವೂ ಕೂಡ ನಿಮ್ಮದಾಗುವುದು ಖಂಡಿತ. ಇನ್ನು ನಿರುದ್ಯೋಗಿಗಳ ಪಾಡು ಹೇಳುತ್ತಿದ್ದರಾಗಿದ್ದರೆ ಎಷ್ಟೋ ಇದೆ. ಕಂಪ್ಯೂಟರ್ ಅಟೆಂಡ್ ಮಾಡಿದರೆ ನಾವು ನಿಮಗೆ ಕಾಲ್ ಮಾಡುತ್ತೇವೆ ಎಂಬ ಉತ್ತರವೇ ಬರುತ್ತಿದೆ ಹೊರತು ಚಿಂತೆ ಮಾಡಬೇಡಿ. ಜನವರಿ ತಿಂಗಳ 15ನೇ ತಾರೀಕಿನ ನಂತರ, ಅಂದರೆ ಮಕರ ಸಂಕ್ರಾಂತಿಯ ನಂತರ ಸೂರ್ಯನ ಬಲದಿಂದ ನಿಮಗೆ ಉದ್ಯೋಗ ದೊರೆಯುವ ಪ್ರಬಲ ಯೋಗವಿದೆ. ವಿಶೇಷವಾಗಿ ಮಾರ್ಕೆಟಿಂಗ್, ಸೇಲ್ಸ್ ಮತ್ತು ಕಮ್ಯುನಿಕೇಷನ್ ಕ್ಷೇತ್ರದಲ್ಲಿ ಉದ್ಯೋಗ ಹುಡುಕುತ್ತಿರುವವರಿಗೆ ಶುಭ ಸುದ್ದಿ ಕಾದಿದೆ. ಆದರೆ ವ್ಯಾಪಾರಸ್ಥರಿಗೆ ಈ ತಿಂಗಳು ಮಿಶ್ರ ಫಲ. ನೀವೇನಾದರೂ ಪಾಲುದಾರಿಕೆ ಅಥವಾ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡುತ್ತಿದ್ದರೆ ಕಣ್ಣಲ್ಲಿ ಎಣ್ಣೆ ಬಿಟ್ಟುಕೊಂಡಿರಬೇಕು. ಯಾಕೆಂದರೆ ನಿಮ್ಮ ಪಾರ್ಟ್ನರ್ ಕಡೆಯಿಂದ ಅಥವಾ ನಂಬಿಕೆ ಕೆಲಸಗಾರರಿಂದ ಹಣಕಾಸಿನ ವಿಚಾರದಲ್ಲಿ ಮೋಸವಾಗುವ ಸಾಧ್ಯತೆಗಳು ಹೆಚ್ಚಾಗೇ ಇದೆ. ಆದ್ದರಿಂದ ಲೆಕ್ಕಪತ್ರಗಳಲ್ಲಿ ಪಾರದರ್ಶಕತೆ ಇರಲಿ. ಹೊಸ ಬಂಡವಾಳ ಹೂಡಿಕೆ ಮಾಡುವುದಾದರೆ ತಜ್ಞರ ಸಲಹೆಯಿಂದ ಅಥವಾ ಹಿರಿಯರ ಸಲಹೆಯಿಂದ ಮುಂದುವರಿಯುವುದು ಉತ್ತಮ. ಸ್ಟಾಕ್ ಮಾರ್ಕೆಟ್ ಅಥವಾ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವವರಿಗೆ ಲಾಭಕ್ಕಿಂತ ರಿಸ್ಕೇ ಹೆಚ್ಚಾಗಿ ಕಾಣುತ್ತಿದೆ. ಎಚ್ಚರಿಕೆ ಅಗತ್ಯವಾಗಿದೆ. ಹಣಕಾಸಿನ ವಿಚಾರಕ್ಕೆ ಬಂದರೆ ತುಲಾ ರಾಶಿಯವರು ಎಷ್ಟೇ ಸಂಪಾದನೆ ಮಾಡಿದರೂ ಕೂಡ ಕೈಯಲ್ಲಿ ದುಡ್ಡು ನಿಲ್ಲುವುದಿಲ್ಲ. ನಿಮ್ಮ ಅಳಲು ಈ ಜನವರಿಯಲ್ಲಿ ಧನಯೋಗ ಹೇಗಿದೆ ಗೊತ್ತಾ? ಹಣಕಾಸು ಬರುತ್ತದೆ, ಆದರೆ ಬಂದ ದಾರಿಯಲ್ಲೇ ಖರ್ಚು ಕೂಡ ಸಿದ್ಧವಾಗಿರುತ್ತದೆ. ಈ ತಿಂಗಳು ನಿಮಗೆ ಹಳೆಯ ಸಾಲ ಬಾಧೆ ಸ್ವಲ್ಪ ಮಟ್ಟಿಗೆ ಸುಧಾರಣೆಯಾಗಿ ಕಾಡಬಹುದು. ಸಾಲದವರು ಮನೆ ಬಾಗಿಲಿಗೆ ಬಂದು ಕೇಳುವ ಪ್ರಸಂಗ ಬಂದಂತೆ ತಡೆಯಲು ನೀವು ಅನಗತ್ಯ ಪ್ರಯತ್ನಗಳನ್ನು ಮತ್ತು ಖರ್ಚುಗಳಿಗೆ ಕಡಿವಾಣ ಹಾಕಬೇಕು. ನಿಮ್ಮ ರಾಶಿಯ ಸ್ವಭಾವವೇ ಹಾಗೆ. ಶೋಕಿಗಾಗಿ ಅಥವಾ ಬೇರೆಯವರ ಕಷ್ಟವನ್ನು ನಿರ್ವಹಿಸಲು ಹಾಗೂ ಬೇರೆಯವರಿಗೆ ತೋರ್ಪಡಿಸಿಕೊಳ್ಳಲು ನೀವು ಖರ್ಚು ಮಾಡುತ್ತೀರಿ. ಈ ತಿಂಗಳು ಅದನ್ನು ನಿಲ್ಲಿಸಿ. ಆದರೆ ಒಂದು ಸಿಹಿ ಸುದ್ದಿ ಏನೆಂದರೆ ಕೊಟ್ಟ ಸಾಲ ವಾಪಸ್ ಬರುವ ಸಾಧ್ಯತೆ ಇದೆ. ನೀವು ಯಾರಿಗೋ ಕಷ್ಟ ಕಾಲದಲ್ಲಿ ಸಹಾಯ ಮಾಡಿ ಮರೆತು ಹೋಗಿದ್ದ ಹಣ ಈ ತಿಂಗಳಲ್ಲಿ ಅನಿರೀಕ್ಷಿತವಾಗಿ ನಿಮ್ಮ ಕೈ ಸೇರಲಿದೆ. ಇದು ನಿಮಗೆ ಆನೆ ಬಲ ತಂದಂತಾಗುತ್ತದೆ. ಗೃಹಿಣಿಯರಿಗೆ ಈ ತಿಂಗಳು ಸುವರ್ಣ ಕಾಲ. ಅಂದರೆ ಚಿನ್ನಾಭರಣವನ್ನು ಅಥವಾ ಒಡವೆಯನ್ನು ಖರೀದಿ ಮಾಡುವ ಯೋಗವಿದೆ. ಇನ್ನು ಕೋರ್ಟ್ ವಿಚಾರಕ್ಕೆ ಬಂದರೆ ವಕೀಲರ ಜೊತೆ ಮಾತನಾಡುವಾಗ ಎಚ್ಚರವಿರಲಿ. ಇಲ್ಲದಿದ್ದರೆ ಹಣ ವ್ಯರ್ಥವಾಗುವ ಸಾಧ್ಯತೆ ಇದೆ. ತುಲಾ ರಾಶಿಯವರ ಪ್ರಾಣ ಪ್ರೀತಿಯಲ್ಲಿ ನೀವು ಪ್ರೀತಿಗೆ ಕೊಡುವ ಬೆಲೆಯನ್ನು ಬೇರೆ ಯಾರೂ ಕೊಡಲು ಸಾಧ್ಯವಿಲ್ಲ. ಆದರೆ ಈ ಜನವರಿಯಲ್ಲಿ ಗಂಡ ಹೆಂಡತಿಯ ಸಂಬಂಧ ಸಣ್ಣ ಬಿರುಕು ಮೂಡುವ ಸಾಧ್ಯತೆ ಇದೆ. ಇದೇ ಕಾರಣಕ್ಕೆ ನಿಮ್ಮ ಕೋಪ ಮತ್ತು ಅನುಮಾನ ಹವಾಮಾನ ಕೆಲಸದ ಒತ್ತಡವನ್ನು ಮನೆಗೆ ತರಬೇಡಿ. ನಿಮ್ಮ ಸಂಗಾತಿಯು ನಿಮ್ಮಿಂದ ಪ್ರೀತಿಯನ್ನು ಮತ್ತು ಸಮಯವನ್ನು ನಿರೀಕ್ಷಿಸುತ್ತಾರೆ. ಸಣ್ಣ ಪುಟ್ಟ ಜಗಳಗಳು ಸಾಮಾನ್ಯ. ವಿರೂಪಕ್ಕೆ ಹೋಗಿ ಡೈವರ್ಸ್ ಅಥವಾ ವಿಚ್ಛೇದನದ ಹಂತಕ್ಕೆ ಹೋಗದಂತೆ ಕಾಪಾಡಿಕೊಳ್ಳುವುದು ನಿಮ್ಮ ಜವಾಬ್ದಾರಿಯಾಗಿದೆ. ಈ ತಿಂಗಳು ನಿಮ್ಮ ಮಂತ್ರವಾಗಲಿದೆ. ಅವಿವಾಹಿತರಿಗೆ ಕಂಕಣ ಭಾಗ್ಯವು ಕೂಡಿ ಬರುವ ಸಮಯ ಆಗಿದೆ. ಬಹಳ ದಿನಗಳಿಂದ ಮದುವೆ ಮಾತುಕತೆ ನಡೆದು ಮುರಿದು ಹೋಗುತ್ತಿದ್ದರೆ ಈ ಜನವರಿಯ ತಿಂಗಳಲ್ಲಿ ಉತ್ತಮ ಸಂಬಂಧ ಕೂಡಿ ಬರಲಿದೆ. ಹಾಗೆಯೇ ವಿದ್ಯಾರ್ಥಿಗಳು ಓದಿನ ಕಡೆ ಹೆಚ್ಚಾಗಿ ಗಮನವನ್ನು ನೀಡಿ. ಮೊಬೈಲ್ ಅಥವಾ ಸ್ನೇಹಿತರ ಕಡೆಗೆ ಹೆಚ್ಚು ವಾಲುತ್ತಿದ್ದರೆ ಇದು ನಿಮ್ಮ ಅಸಹಜ ಗುಣ. ಜನವರಿ ತಿಂಗಳು ನಿಮ್ಮ ಶೈಕ್ಷಣಿಕ ವರ್ಷದ ಬಹುಮುಖ್ಯ ಘಟ್ಟ. ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಅಥವಾ ಮಾಸ್ಟರ್ ಡಿಗ್ರಿ ಮಾಡಲು ಯೋಚಿಸುತ್ತಿರುವವರಿಗೆ ಉತ್ತಮ ಕಾಲೇಜುಗಳಲ್ಲಿ ಸೀಟ್ ಸಿಗುವ ಸಾಧ್ಯತೆ ಇದೆ. ಆದರೆ ಅದಕ್ಕಾಗಿ ನೀವು ಈಗಿನಿಂದಲೇ ಪ್ರಯತ್ನ ಪಡಬೇಕು. ವಿದೇಶ ವಿದ್ಯಾಭ್ಯಾಸಕ್ಕಾಗಿ ಅಥವಾ ವಿದೇಶದಲ್ಲಿ ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ವೀಸಾ ಸಮಸ್ಯೆಗಳು ಬಗೆಹರಿಯಲಿದೆ. ಇನ್ನು ಆರೋಗ್ಯದ ವಿಚಾರದಲ್ಲಿ ಬಂದರೆ ತುಲಾ ರಾಶಿಯವರು ಮುಖ್ಯವಾಗಿ ಕಿಡ್ನಿ, ಸೊಂಟ ನೋವು ಮತ್ತು ಚರ್ಮದ ಸಮಸ್ಯೆಯ ಬಗ್ಗೆ ಎಚ್ಚರ ವಹಿಸಬೇಕು. ಜನವರಿ ತಿಂಗಳಲ್ಲಿ ಚಳಿ ಹೆಚ್ಚಾಗಿರುವುದರಿಂದ ಚರ್ಮದ ಇನ್ಫೆಕ್ಷನ್ಗಳು ಆಗುವ ಸಾಧ್ಯತೆ ಇದೆ. ನೀರು ಚೆನ್ನಾಗಿ ಕುಡಿಯಿರಿ ಮತ್ತು ವ್ಯಾಯಾಮವನ್ನು ರೂಢಿಸಿಕೊಳ್ಳಿ. ಮಾನಸಿಕ ಒತ್ತಡವೇ ನಿಮ್ಮ ಅರ್ಧ ಕಾಯಿಲೆಗೆ ಕಾರಣವಾಗುತ್ತದೆ. ಆದ್ದರಿಂದ ಧ್ಯಾನ ಮಾಡುವುದು ಉತ್ತಮ. ವಾಹನ ಚಾಲನೆ ಮಾಡುವಾಗ, ವಿಶೇಷವಾಗಿ ದ್ವಿಚಕ್ರ ವಾಹನದಲ್ಲಿ ಹೋಗುವಾಗ ಹೆಲ್ಮೆಟ್ ಧರಿಸಿ ಮತ್ತು ವೇಗದ ಮೇಲೆ ನಿಯಂತ್ರಣವಿರಲಿ.
ಆರಂಭದಲ್ಲಿ ಹೇಳಿದಂತೆ 2026 ಜನವರಿ ತಿಂಗಳು ನಿಮಗೆ ಒಂದು ಎಚ್ಚರಿಕೆಯ ಗಂಟೆಯಾಗಿದೆ. ಈ ವರ್ಷ ನೀವು ಎದುರಿಸಬೇಕಾದ ಆ ಕಠಿಣ ಸವಾಲು ಯಾವುದು ಮತ್ತು ನಂಬಿಕೆ ದ್ರೋಹ ಮಾಡುವವರು ಯಾರು? ನೀವು ಯಾರನ್ನು ಅತಿಯಾಗಿ ನಂಬಿರುತ್ತೀರೋ, ಯಾರು ನಿಮ್ಮವರು ಎಂದು ಭಾವಿಸಿ ನಿಮ್ಮೆಲ್ಲ ರಹಸ್ಯಗಳನ್ನು ಹೇಳಿಕೊಳ್ಳುತ್ತಿದ್ದೀರೋ ಅವರೇ ನಿಮ್ಮ ಬೆನ್ನಿಗೆ ಚೂರಿಯನ್ನು ಹಾಕಲು ಇಚ್ಛಿಸುತ್ತಿದ್ದಾರೆ. ಇದು ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಆಗಿರಬಹುದು ಅಥವಾ ಹತ್ತಿರದ ಸಂಬಂಧಿಕರು ಆಗಿರಬಹುದು ಅಥವಾ ಪ್ರಾಣ ಸ್ನೇಹಿತರು ಕೂಡ ಇರಬಹುದು. ನಿಮ್ಮ ಬೆನ್ನ ಹಿಂದೆ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡಿ ನಿಮ್ಮ ಹೆಸರನ್ನು ಹಾಳು ಮಾಡಲು ಪ್ರಯತ್ನಿಸುತ್ತಿರಬಹುದು. ಈ ಶಾಡೋ ಅಥವಾ ಕತ್ತಲೆಯ ವ್ಯಕ್ತಿತ್ವ ನಿಮ್ಮ ಹತ್ತಿರವೇ ಇದ್ದಾರೆ. ಇದರ ಅರ್ಥ ನೀವು ಯಾರನ್ನು ನಂಬಬಾರದು. ಆದರೆ ಅತಿಯಾದ ನಂಬಿಕೆ ಒಳ್ಳೆಯದಲ್ಲ. ಕಣ್ಣು ಮುಚ್ಚಿ ಯಾರನ್ನು ನಂಬಬಾರದು. ನಿಮ್ಮ ರಹಸ್ಯಗಳನ್ನು ಇನ್ನೊಬ್ಬರ ಮುಂದೆ ಹೇಳಿಕೊಳ್ಳಬಾರದು. ಹಾಗೆ ಹಣಕಾಸಿನ ವಿಚಾರಗಳನ್ನು ಯಾರ ಮುಂದೆಯೂ ಬಾಯಿ ಬಿಡಬೇಡಿ. ತುಲಾ ರಾಶಿ, ಎಚ್ಚರ. ನಾನು ಹೇಳುತ್ತಿರುವುದು ಇದಕ್ಕಾಗಿಯೇ. ಜನವರಿ ತಿಂಗಳಲ್ಲಿ ಇಂತಹ ಒಂದು ಘಟನೆ ನಡೆಯಬಹುದು. ಅದು ನಿಮಗೆ ಮಾನಸಿಕವಾಗಿ ಆಘಾತವನ್ನು ನೀಡಬಹುದು. ಆದರೆ ಧೈರ್ಯಗೆಡಬೇಡಿ. ಈ ಸತ್ಯ ನಿಮಗೆ ಈಗ ತಿಳಿಯುತ್ತಿರುವುದು ಒಳ್ಳೆಯದೇ. ಯಾಕೆಂದರೆ ಯಾರು ನಿಮ್ಮವರು ಯಾರು ನಿಮ್ಮವರಲ್ಲ ಎಂದು ತಿಳಿಯಲು ಇದು ಸಕಾಲ. ದೇವರು ಕಸವನ್ನು ನಿಮ್ಮ ಜೀವನದಿಂದ ಹೊರಗೆ ಹಾಕುತ್ತಿದ್ದಾನೆ ಎಂದು ಭಾವಿಸಿ. ಹಾಗಾದರೆ ಈ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಯಾವುದು ಎಂದು ನಾವು ನೋಡೋಣ. ಮೊದಲನೆಯದಾಗಿ ಆಂಜನೇಯನ ಆರಾಧನೆ. ತುಲಾ ರಾಶಿಯವರಿಗೆ ಶನಿ ಪ್ರಭಾವ ಮತ್ತು ಶತ್ರುಕಾಟ ಇರುವುದರಿಂದ ಪ್ರತಿ ಶನಿವಾರ ಮತ್ತು ಮಂಗಳವಾರ ಹತ್ತಿರದ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ವೀಳ್ಯದೆಲೆ ಆಹಾರವನ್ನು ಅರ್ಪಿಸಿ. ಅಲ್ಲಿ ಕುಳಿತು ಹನುಮಾನ್ ಚಾಲಿಸವನ್ನು ಪಠಿಸಿ. ಇದು ನಿಮ್ಮಲ್ಲಿರುವ ಭಯವನ್ನು ಹೋಗಲು ಸಹಾಯವನ್ನು ಮಾಡುತ್ತದೆ ಮತ್ತು ಆತ್ಮಸ್ಥೈರ್ಯವನ್ನು ನಿಮ್ಮಲ್ಲಿ ತುಂಬುತ್ತದೆ. ಇನ್ನು ಎರಡನೆಯದಾಗಿ ಮಹಾಲಕ್ಷ್ಮಿ ಪೂಜೆ. ನಿಮ್ಮ ರಾಶಿಯಾಧಿಪತಿ ಶುಕ್ರನಾಗಿರುವುದರಿಂದ ಶುಕ್ರವಾರದಂದು ಮನೆಯಲ್ಲಿ ಮಹಾಲಕ್ಷ್ಮಿಯ ಮುಂದೆ ತುಪ್ಪದ ದೀಪ ಹಚ್ಚಿ. ಇದರಿಂದ ಆರ್ಥಿಕ ಸಮಸ್ಯೆಗಳು ನಿವಾರಣೆಯಾಗಲಿದೆ. ಹಣಕಾಸಿನ ಹರಿವು ಹೆಚ್ಚಾಗುತ್ತದೆ. ಇನ್ನು ಮೂರನೆಯದಾಗಿ ದಾನ. ಜನವರಿ ತಿಂಗಳಲ್ಲಿ ಸಾಧ್ಯವಾದರೆ ಕಪ್ಪು ಎಳ್ಳು ಅಥವಾ ಕಪ್ಪು ಬಟ್ಟೆಯನ್ನು ಇತರರಿಗೆ ಅಥವಾ ನಿರ್ಗತಿಕರಿಗೆ ದಾನ ಮಾಡಿ. ಇದು ಶನಿ ದೋಷವನ್ನು ದೂರ ಮಾಡುತ್ತದೆ. ಇದು ನಿಮ್ಮ ಗ್ರಹಗತಿಗಳನ್ನು ಶಾಂತಗೊಳಿಸಲು ಸಹಾಯ ಮಾಡುತ್ತವೆ. ಸ್ನೇಹಿತರೆ, 2026 ಜನವರಿ ತಿಂಗಳ ಸವಾಲುಗಳು ಜೊತೆಗೆ ಅದ್ಭುತವಾದ ಅವಕಾಶಗಳನ್ನು ತರುತ್ತಿದೆ. ಭಯಪಡಬೇಡಿ, ಎಚ್ಚರದಿಂದಿರಿ. ಇಷ್ಟೇ ನಿಮ್ಮ ನಗು, ನಿಮ್ಮ ತಾಳ್ಮೆ ಮತ್ತು ನಿಮ್ಮ ನ್ಯಾಯಪರತೆ ನಿಮ್ಮನ್ನು ಕಾಪಾಡುತ್ತದೆ. ನಿಮ್ಮ ಜೀವನದಲ್ಲಿ ಒಳ್ಳೆಯದಾಗಲಿ. ಶುಭ ದಿನ, ಶುಭವಾಗಲಿ. ಎಲ್ಲರಿಗೂ ಕೂಡ ಧನ್ಯವಾದಗಳು.